ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಆಗಿದೆ. ಇಬ್ಬರ ಆರೋಪಿಗಳು ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತೇಳಿ ಈಗಾಗಲೇ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ ಕೂಡ ಓರ್ವ ಆರೋಪಿಯನ್ನ ಮಾಫಿ ಸಾಕ್ಷಿ ಮಾಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಸೋಮವಾರ ಕೋರ್ಟ್ನ ಆದೇಶ ಬಾಕಿ ಇದೆ. ಆದರೆ ಈ ಒಂದು ವಿಚಾರದಲ್ಲಿ ದರ್ಶನ್ಗೆ ಎಷ್ಟು ಕಷ್ಟ ಆಗ್ಬೋದು, ನಷ್ಟ ಆಗ್ಬೋದು, ಮತ್ತೆ ಬೇರೆ ಆರೋಪಿಗಳಿಗೆ ಇಲ್ಲಿ ಡಿಫೆನ್ಸ್ಗೆ ಏನೆಲ್ಲ ಚಾಲೆಂಜಸ್ಗಳು ಎದುರಾಗ್ತವೆ, ಮತ್ತೆ ಇಲ್ಲಿ ಪ್ರಾಸಿಕ್ಯೂಷನ್ ಯಾವ ರೀತಿ ಸ್ಟ್ರಾಂಗ್ ಆಗುತ್ತೆ, ಅಥವಾ ಇಲ್ಲಿ ಈ ಥರ ಮಾಫಿ ಸಾಕ್ಷಿಗಳು ಬಂದರೂ ಕೂಡ ಇಲ್ಲಿ ಡಿಫೆನ್ಸ್ ಸ್ಟ್ರಾಂಗ್ ಆಗುವಂಥ ಸಾಧ್ಯತೆ ಇದೆಯಾ? ಇದೆಲ್ಲದ್ರ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾದಂಥ ಶಂಕರಪ್ಪ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯಿಂದಲೂ ಕೂಡ ಒಂದು ಚರ್ಚೆ ಆಗ್ತಿದೆ ಸರ್. ಕೇಸ್ ಇದು ಮೋಸ್ಟ್ ಪಾಪ್ಯುಲರ್ ಕೇಸ್ ಇದು, ನೀವು ನೋಡಿರ್ತೀರಾ. ಮಾಫಿ ಸಾಕ್ಷಿ ಅನ್ನುವಂಥದ್ದು ಈಗ ಎಂಟ್ರಿ ಆಗಿದೆ ಸರ್. ಈ ಒಂದು ಹಂತದಲ್ಲಿ ಈಗ ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ನಲ್ಲಿರುವಂಥ ವಿಚಾರಗಳನ್ನು ಪ್ರೂವ್ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಪ್ಲಾನ್ಗಳು ಮಾಡ್ತಿದೆ. ಒಂದಷ್ಟು ಚಾಲೆಂಜಸ್ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳೇ ಈಗ ಮಾಫಿ ಸಾಕ್ಷಿ ಆಗ್ತೀವಿ ಅಂತೇಳಿ ಕೋರ್ಟ್ ಮುಂದೆ ಬಂದಿದ್ದಾರೆ. ಇದು ಪ್ರಾಸಿಕ್ಯೂಷನ್ಗೆ ಎಷ್ಟು ಪಾಸಿಟಿವ್ ಆಗುತ್ತೆ ಸರ್? ನೋಡಿ, ಇತ್ತೀಚೆಗೆ ಮಾಫಿ ಸಾಕ್ಷಿ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಅಪ್ರೂವರನ್ ಆಫ್ ಅನ್ ಅಕ್ಯೂಸ್ ಬಿಫೋರ್ ದಿ ಕೋರ್ಟ್ ಆ್ಯಸ್ ಅನ್ ಆನ್ ಬಿಹಾಫ್ ಆಫ್ ದಿ ಪ್ರಾಸಿಕ್ಯೂಷನ್ ಅಂತ ಏನಂತ ಕರಿತೀವಿ. ಇದು ಇವತ್ತಿನ ಹೊಸ ವಿಚಾರ ಏನಿಲ್ಲ. 1898 ಮುಂಚಿತವಾಗಿ ಏನು ಇವತ್ತು ಬ್ರಿಟಿಷ್ ಸಾಮ್ರಾಜ್ಯಗಳಿತ್ತು, ಬ್ರಿಟಿಷ್ ಕಾಲಾವಧಿಯಲ್ಲಿತ್ತು, ಕ್ರಿಮಿನಲ್ ಪ್ರೊಸೀಜರ್ ಕೋಡು 1889 ಮುಂಚಿತವಾಗಿ 98 ಮುಂಚಿತವಾಗಿ ಈ ಮಾಫಿ ಸಾಕ್ಷಿಯನ್ನು ಅಳವಡಿಸಿದ್ರು. ಏನಕ್ಕೆ ಅಳವಡಿಸಿದ್ರು ಅಂದರೆ, ನಿಜವಾಗ್ಲೂ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಶಿಕ್ಷೆಗೊಳಪಡಿಸಬೇಕು ಅಂತಕ್ಕಂಥ ಒಂದೇ ಸಿದ್ಧಾಂತದಿಂದ ಈ ಮಾಫಿ ಸಾಕ್ಷಿಗಳ ಸಹಾಯವನ್ನು ಸರ್ಕಾರ ಅಥವಾ ಪ್ರಾಸಿಕ್ಯೂಷನ್ ಏನಂತ ಕರಿತೀವಿ ಅವ್ರು ಪಡ್ಕೊತಾ ಇರತಕ್ಕಂಥ ನಾವು ಗಮನಿಸ್ತೀವಿ. 1889 ಸೆಕ್ಷನ್ 333 ಅಥವಾ ಸೆಕ್ಷನ್ 339 ಅಳವಡಿಕೆ ಮಾಡಿದರು. ಅದಾದ ನಂತರ CRPC 1973 ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಸೆಕ್ಷನ್ 306 and 368 ಅನ್ನೋದರಲ್ಲಿ ಅಳವಡಿಕೆ ಮಾಡಿದರು. ಇತ್ತೀಚೆಗೆ ಹೊಸ ಕಾನೂನು BNSS ಅಂತ ಏನು ಮಾಡಿದರೆ ಅದರಲ್ಲೂ ಸಹ ಇವತ್ತು 342 340 ಆ ಸಾಕ್ಷಿಗಳನ್ನು ಎಕ್ಸಾಮಿನ್ ಮಾಡ್ಬೋದು ಅಂತಕ್ಕಂಥ ಅದನ್ನು ಅಳವಡಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೀವು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತೇನಿದೆ, ಈಗ ಇತ್ತೀಚೆಗೆ BNS ಅಂತದ್ರಲ್ಲಿ 113 and 114 ಅದು BNS ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಸಹ ನಾವು ಕಾಣ್ಬೋದು. ಇದು ಅನೇಕ ಸಂದರ್ಭದಲ್ಲಿ ಬ್ರಿಟಿಷರ ಕಾಲದಲ್ಲಿ ಈಗಾಗಲೇ ಹೇಳಿದ ಉದ್ದೇಶಕ್ಕಾಗಿ ಇಟ್ಕೊಂಡಿದ್ದರೂ ಸಹ ಅನೇಕ ಸಂದರ್ಭದಲ್ಲಿ ವೈಯಕ್ತಿಕ ಕಾರಣಗಳಿಗಾಗಿ ಮತ್ತು ರಾಜಕೀಯ ಕಾರಣಗಳಾಗಿ ಇದನ್ನು ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಸಹ ನಾವು ಕಾಣ್ತಾ ಇದ್ದೇವೆ. ಈ ಮಾಫಿ ಸಾಕ್ಷಿಯನ್ನು ರಾಜಕೀಯ ಕಾರಣಗಳಿಂದ ಅಥವಾ ಯಾವುದೋ ಒತ್ತಡದಿಂದ ಅಥವಾ ವೈಯಕ್ತಿಕ ಕಾರಣಗಳಿಂದ ಅಥವಾ ಸ್ವಾರ್ಥದ ಕಾರಣಗಳಕ್ಕಾಗಿ ಇದನ್ನು ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಸಹ ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ನ್ಯಾಯಾಲಯಗಳಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಲ್ಲಿ ಮತ್ತು ಈ ದೇಶದ ಅನೇಕ ನ್ಯಾಯಾಲಯಗಳಲ್ಲಿ ಮಾಫಿ ಸಾಕ್ಷಿ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕೋರ್ಟ್ ಅವರು ಭಾಳ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು. ಅದರ ಕ್ರೆಡಿಬಿಲಿಟಿ ಮತ್ತು ಕೊರಾಬರೇಷನ್ ಅನ್ನಂತ ಏನಂತ ಕರೀತೀವಿ, ಅವರ ಏನು ಆರೋಪಿ ವಿಶ್ವಾಸಾರ್ಹತೆಯನ್ನು ಅವನು ಕೊಡುವಂಥ ಹೇಳಿಕೆ ವಿಶ್ವಾಸಾರ್ಹತೆ ಮತ್ತು ಕೊರಾಬರೇಷನ್ ಸಾಕ್ಷಿಗಳನ್ನು ಪೂರಕವಾಗಿರ್ತಕ್ಕಂಥ ಸಾಕ್ಷ್ಯವನ್ನು ಗಮನಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತಿನ ದಿವಸ ಕೋರ್ಟ್ಗಳಿಗಿದೆ. ಸರ್, ಆವಾಗಲೇ ಹೇಳ್ತಿದ್ರಿ ಆರೋಪಿಗಳ ಮೇಲೆ ಡಿಪೆಂಡ್ ಅನ್ನೋಂಥದ್ದು ಒಂದಷ್ಟು ಕಾನ್ಸ್ಪಿರಸಿ ಕೂಡ ನಡೀತಿರುತ್ತೆ. ಸದ್ಯಕ್ಕೆ ಈ ಒಂದು ಕೇಸ್ನಲ್ಲಿ ಯಾವಾಗ ಪ್ರಮುಖ ಆರೋಪಿಗಳು ಅಂದರೆ ಈ ಒಂದು ಕೊಲೆಯಲ್ಲಿ ನೇರವಾಗಿ ಭಾಗಿಯಾದಕ್ಕೆ ಒಂದಷ್ಟು ಅವರ ವಿರುದ್ಧ ಸಾಕ್ಷಿಗಳಿದ್ದಾವೆ, ಮತ್ತು A2 ಜೊತೆ ನೇರವಾಗಿ ಕಾಂಟ್ಯಾಕ್ಟ್ ಇದ್ದಾರೆ, ಇಂಥವರೇ ಇಲ್ಲಿ ಅಪ್ರೂವರ್ ಆಗಿ ಬಂದಿದ್ದಾರೆ. ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೀತಿದೆ ಸರ್. ಈಗ ಅವರೇನಾದರೂ ಮಾಫಿ ಸಾಕ್ಷಿ ಹೇಳಿದ್ರೆ ಅವರು ಐ ವಿಟ್ನೆಸ್ಗಳಾಗ್ತಾರೆ. ಈ ಒಂದು ಕೇಸ್ನಲ್ಲಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಬೇರೆ ಅಕ್ಯೂಸ್ಗಳಲ್ಲಿ ಮುಂದಿನ ಹಂತದಲ್ಲಿ ಸಾಕಷ್ಟು ಕಂಟಕ ಎದುರಾಗುತ್ತೆ ಅಥವಾ ಶಿಕ್ಷೆ ಪ್ರಕಟ ಆಗೋ ಲೆವೆಲ್ಗೆ ಹೋಗ್ಬಿಡುತ್ತೆ ಅನ್ನೋಂಥ ಲೆವೆಲ್ಗೆ ಚರ್ಚೆ ಆಗ್ತಿದೆ. ರೀಸೆಂಟಾಗಿ ವಿನಯ್ ಕುಲಕರ್ಣಿ ಕೇಸಲ್ಲೂ ಕೂಡ ಈ ಥರ ಆಗಿತ್ತು. ಅದೇ ಥರ ಹೋಲಿಕೆ ಮಾಡಲಾಗ್ತಿದೆ ಸರ್. ಇಲ್ಲಿ ಡಿಫೆನ್ಸು ಕೊಲೆಪ್ಸ್ ಆಗಿದೆ ಅಂದರೆ ಚಾಲೆಂಜ್ ಜಾಸ್ತಿ ಆಯಿತು ಅನ್ನೋವಂಥ ಚರ್ಚೆ ಕೂಡ ಆಗ್ತಿದೆ. ಹಾಗಾದರೆ ಇಲ್ಲಿ ಡಿಫೆನ್ಸ್ ಚಾಲೆಂಜ್ ಯಾವ ಥರ ಇರುತ್ತೆ, ಮತ್ತು ಈ ಥರ ಕೇಸ್ಗಳಲ್ಲಿ ಮಾಫಿ ಸಾಕ್ಷಿಯನ್ನು ಮೀರಿ ಕೂಡ ಗೆದ್ದಿರುವಂಥ ಕೇಸುಗಳು ಉದಾಹರಣೆ ಇದೆಯಾ ಅಂತ ಸರ್? ಅದಕ್ಕಾಗಿ ನಾನು ಇಷ್ಟೊತ್ತು
ಈ ಮಾಪಿ ಸಾಕ್ಷಿ ಈ ಬೆಳೆದು ಬಂದ ರೀತಿ ಪೀಠಿಕೆಯನ್ನು ನಾನು ಹೇಳಿದೆ. ಈಗ ಪರ್ಟಿಕ್ಯುಲರ್ಗೆ ಈ ಕೇಸಿನಿಗೆ ನಾವು ಗಮನಿಸಿದಾಗ ನೀವು ಗಮನಿಸಿರ್ಬೋದು, ಸುಮಾರು 2,500ಕ್ಕಿಂತ ಹೆಚ್ಚು ಪುಟಗಳ ಚಾರ್ಜ್ ಶೀಟನ್ನು ಈ ಕೇಸಲ್ಲಿ ಫೈಲ್ ಮಾಡಿದ್ದಾರೆ. ಸುಮಾರು 150-200ಕ್ಕಿಂತ ವಿಟ್ನೆಸ್ ಸಾಕ್ಷಿಗಳನ್ನು ಈ ಕೇಸಲ್ಲಿ ಫೈಲ್ ಮಾಡಿದ್ದಾರೆ. ಬಟ್ ಇಲ್ಲಿ ನೇರವಾಗಿ ನಾವು ಕೇಸ್ಗೆ ನಾವು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ನೇರ ಸಾಕ್ಷಿಗಳು ಭಾಳ ಕಡಿಮೆ ಇದ್ದಾವೆ. 2 ಅಥವಾ 3 ಸಾಕ್ಷಿಗಳು ನೇರ ಸಾಕ್ಷಿಗಳನ್ನು ಮಾಡಿದೆ ಅಂತಕ್ಕಂಥ ಮಾಹಿತಿ ನನ್ನ ಗಮನಕ್ಕೆ ಬಂದಿದೆ ಚಾರ್ಜ್ ಶೀಟ್ ಗಮನಿಸಿದಾಗ. ಆದರೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಯಾವಾಗ ಸುಪ್ರೀಂ ಕೋರ್ಟಲ್ಲಿ, ಯಾಕೆಂದರೆ ನೀವು ಮಾಪಿ ಸಾಕ್ಷಿಗಳಾಗಿ ಪರಿಗಣಿಸಬೇಕಾಗನ್ನೋದಿದ್ದರೆ ಈ ಮೊದಲೇ ಪರಿಗಣಿಸ್ಬೋದಾಗಿತ್ತು ಪ್ರಾಸಿಕ್ಯೂಷನ್ ಕಡೆಯಿಂದ. ಭಾಳ ರಿಸ್ಕ್ ತಗೊತಾ ಇದ್ದಾರೆ ಪ್ರಾಸಿಕ್ಯೂಷನು, ಅವ್ರಿಗೆ ಕ್ಷಮಾದಾನ ಸಿಗುತ್ತೆ ಅನ್ನುವಂಥ ಆಸೆ ಹುಟ್ಟಿಸಿ ಏನು ಸಾಕ್ಷಿಗಳಿಗೆ ಅಪ್ರೂವರ್ ಆದರೆ ಕ್ಷಮಾದಾನ ಸಿಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು, ಅಥವಾ ಬೇರೆ ಇನ್ಯಾವುದೋ ರೀತಿಯಲ್ಲಿ ಏನು ಹಿಂದೆ ದರ್ಶನ್ ಅವರು ಸಹ ಆಸೆ ಹುಟ್ಟಿಸಿ ಇವ್ರನ್ನ ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ಏನು ಮಾಡ್ತಾಯಿದ್ರು ಪ್ರಾಸಿಕ್ಯೂಷನ್ ಅವರು. ಅದೇ ರೀತಿ ಪ್ರಾಸಿಕ್ಯೂಷನ್ನು ಸಹ ಅವ್ರಿಗೆ ಈ ಸಾಕ್ಷಿಗಳಿಗೆ ಆಸೆ ಹುಟ್ಟಿಸಿ ಕೆಲವು ವ್ಯಕ್ತಿಗಳ ವಿರುದ್ಧ ಸಾಕ್ಷಿ ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಅನ್ನತಕ್ಕಂಥ ಸಂಶಯ ಮೂಡದೇ ಇರೋದಿಲ್ಲ. ಯಾಕಂದರೆ ಈ ಆಂಟಿಸಿಡೆಂಟ್ಸ್, ಈ ಚಟುವಟಿಕೆಗಳನ್ನು ನೋಡಿದಾಗ, ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಈ ವ್ಯಕ್ತಿಗಳಿಗೆ ಜಾಮೀನು ಕೊಡಬಾರ್ದು ಅಂತಕ್ಕಂಥ ಒಂದು ತೀರ್ಮಾನ ತಗೊಂಡಿರ್ತಕ್ಕಂಥ ಆಧಾರದ ಮೇಲೆ ಈ ಕೆಲವು ಸಾಕ್ಷಿಗಳು ಯಾರೋ ಕೆಲವು ಪ್ರಾಸಿಕ್ಯೂಷನ್ ವ್ಯಕ್ತಿಗಳಾಗಿರ್ಬೋದು, ಅಥವಾ ಪೊಲೀಸ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಇನ್ಯಾರೋ ಕೆಲವು ವ್ಯಕ್ತಿಗಳಾಗಿರ್ಬೋದು, ಆ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಇದೆಯಲ್ಲ, ಮೋಸ್ಟ್ ಆಫ್ ದಮ್ ಡಸಂಟ್ ಹ್ಯಾವ್ ಎನಿ ಎವಿಡೆಂಟ್ರಿ ವ್ಯಾಲ್ಯೂ. ಸಹ ಆರೋಪಿತರ ಹೇಳಿಕೆ ಏನು ಕೊಡ್ತಾರೆ ಅದು ವಿಶ್ವಾಸಾರ್ಹತೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ, ಅಥವಾ ಕೊರಾಬ್ರೇಟಿವ್ ಸಾಕ್ಷಿ ಅಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಅವರು ಆ ಸಾಕ್ಷಿಯನ್ನು ನಂಬುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಅದು ನಿಜವಾಗ್ಲೂ ವಿಶ್ವಾಸಾರ್ಹತೆ ಇದ್ದಂಥ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಇವರಿಗೆ ಜಾಮೀನನ್ನು ಆ ಸಾಕ್ಷ್ಯವನ್ನು ಪರಿಗಣಿಸ್ಬೋದು ಅಂತ ಹೇಳ್ಬಿಟ್ಟು ಅನೇಕ ಸಂದರ್ಭ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇಲ್ಲಿ ಭಾಳ ಗಂಭೀರವಾಗಿ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಒಂದು ವೇಳೆ ಆ ವ್ಯಕ್ತಿಯನ್ನು ಕ್ರಾಸ್ ಎಕ್ಸಾಮಿನೇಷನ್ ಆದರೆ ಅಥವಾ ಕೋರ್ಟ್ ಅವರು ಈ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ಒಂದು ಸಂಶಯಾಸ್ಪದವಾಗಿರ್ತಕ್ಕಂಥ ಹೇಳಿಕೆ ಇದೆ ಅಥವಾ ಸಂಶಯಾಸ್ಪದವಾಗಿ ಈ ವ್ಯಕ್ತಿಯನ್ನು ಅಪ್ರೂವ್ ಆಗ್ತದೆ ಅನ್ನುವಂಥ ಗೊತ್ತಾದರೆ ಮತ್ತೊಂದು ಕೇಸು ಆ ವ್ಯಕ್ತಿಗಳ ವಿರುದ್ಧ ರಿಜಿಸ್ಟರ್ ಆಗುವಂಥ ಸಾಧ್ಯತೆಗಳೂ ಇದ್ದಾವೆ ಭಾಳ ಗಂಭೀರವಾಗಿ. ಯಾಕಂದರೆ ವಿತ್ ಪರ್ಮಿಷನ್ ಆಫ್ ದ ಹೈಕೋರ್ಟ್ ಇಟ್ ಕ್ಯಾನ್ ಬಿ ಅಗೇನ್ ಪರ್ಜುರಿಗೆ ಪ್ರೊಸೀಡಿಂಗ್ಸನ್ನು ಇನ್ವೋಕ್ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಭಾಳ ಗಂಭೀರವಾಗಿ ಭಾಳ ಎಚ್ಚರಿಕೆಯಿಂದ ಈ ಸಾಕ್ಷಿಗಳ ಹೇಳಿಕೆಯನ್ನು ರೆಕಾರ್ಡ್ ಮಾಡಬೇಕಾಗ್ತದೆ ಮತ್ತು ಭಾಳ ಎಚ್ಚರಿಕೆಯಿಂದ ಪರಿಗಣಿಸಬೇಕಾಗ್ತದೆ. ಮತ್ತು ಕೋರ್ಟೂ ಸಹ ಈ ಒಂದು ಸಾಕ್ಷಿ ಈ ಕ್ರೆಡಿಬಿಲಿಟಿಯನ್ನು ಈ ಸಾಕ್ಷಿಯ ಹೇಳಿಕೆಯ ಕ್ರೆಡಿಬಿಲಿಟಿಯನ್ನು ವಿಶ್ವಾಸಾರ್ಹತೆಯನ್ನು ನೀವು ಬಹಳಷ್ಟು ಗಮನಿಸಬೇಕಾಗ್ತದೆ. ಯಾಕೆ ಗಮನಿಸಬೇಕಾಗತ್ತೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು 2.5-3 ವರ್ಷ ಆಯಿತು, 2.5 ವರ್ಷ ಆಯಿತು ಈ ಕೇಸ್ ರಿಜಿಸ್ಟರ್ ಆಗಿ. 2.5 ವರ್ಷದಿಂದ ತನಿಖೆ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ, 173 CRPCಯಲ್ಲಿ ಚಾರ್ಜ್ ಶೀಟನ್ನು ಫೈಲ್ ಮಾಡಿ, ಅನೇಕ ಜನ ಹೇಳಿಕೆಗಳನ್ನು ಪಡ್ಕೊಂಡು ಸಾಕಷ್ಟು ನೂರಾರು ಸಾಕ್ಷ್ಯಗಳನ್ನು ಶೇಖರಣೆ ಮಾಡಿ ಚಾರ್ಜ್ ಶೀಟ್ ಕೋರ್ಟ್ಗೆ ಫೈಲ್ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದಾದ್ಮೇಲೂ ಸಹ ಈ ವ್ಯಕ್ತಿಗಳಿಗೆ ಜಾಮೀನುಗಳು ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಯಾವುದೋ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಅಥವಾ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳ ಒಳಗಾಗಿ ಅಥವಾ ರಾಜಕೀಯ ದುರುದ್ದೇಶದಿಂದ ಈ ಅಪ್ರೂವರ್ ಈ ಅಪ್ರೂವರ್ ಅಂದರೆ ಇಟ್ ಇಸ್ ಒಂದು ಸರ್ಕಾರ ಮತ್ತು ಅಪರಾಧಿಯ ಮಧ್ಯೆ ಇರತಕ್ಕಂಥ ಒಂದು ಒಪ್ಪಂದ. ಈ ಒಪ್ಪಂದ ನಾನು ಅದನ್ನು ಕರಿಬಲ್ಲ, ಯಾಕಂದರೆ ಇಟ್ ಇಸ್ ಒಪ್ಪಂದ ಇನ್ ಬಿಟ್ವೀನ್ ದಮ್. ನೀವು ಈ ರೀತಿ ಸಾಕ್ಷಿಯಲ್ಲಿ ಈ ರೀತಿ ನಿಮಗೆ ಶಿಕ್ಷೆ ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ದಾವೆ, ಕ್ಷಮಾದಾನ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಯನ್ನು ತೋರಿಸಿರ್ತಕ್ಕಂಥದ್ದಾಗಲಿ, ಅಥವಾ ಬೇರೆ ಇನ್ಯಾವುದೇ ಅಧಿಕಾರ ಅಥವಾ ಹಣದ ಮತ್ತೊಂದು ಮಗದೊಂದು ಆಸೆ ತೋರಿಸಿರ್ತಕ್ಕಂಥಾಗಲಿ, ಅಥವಾ ನೀವು ಈ ಥರ ಹೇಳಿದ್ರೆ ನಿಮಗೆ ಜಾಮೀನು ಕೊಡಿಸ್ತೀವಿ ಅಂತಕ್ಕಂಥ ಅವರನ್ನು ಒಪ್ಪಿಸಿರ್ತಕ್ಕಂಥದ್ದಾಗಲಿ, ಈಗ ಈ ಥರ ಕೋರ್ಷನಲ್ಲಿ ಅಥವಾ ಇನ್ನೇನಾದ್ರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಸಾಕ್ಷಿಗಳಾದರೂ ಸಹ ಕೋರ್ಟ್ ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅವರ ವಿಶ್ವಾಸಾರ್ಹತೆಯನ್ನು, ಆ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನು ಪರಿಗಣಿಸಬೇಕಾಗ್ತದೆ. ಆನಂತರ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ ಅಂತ ನೇರವಾಗಿ ಅವರು ಅಪ್ರೂವರ್ ಆದ ತಕ್ಷಣ ಕೋರ್ಟ್ ಅವರು ಕನ್ಸಿಡರ್ ಮಾಡಿಬಿಟ್ಟು ಅವ್ರಿಗೆ ಶಿಕ್ಷೆಯನ್ನು ಕಡಿಮೆ ಮಾಡಿ ಬೇಲ್ ಕೊಡ್ತಾರೆ ಅಂತಂದೇನಿಲ್ಲ.